ಇವತ್ತು ನಮ್ಮ ಪಕ್ಷದ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದ ಎಂ ರಮೇಶ್ ಗೌಡ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರು ರೇವಣ್ಣ ಇವರೆಲ್ಲ ಏನಿಲ್ಲ ನಡೆದಿದ್ದೀವಿ. ನಾವೆಲ್ಲ ಸೇರಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನಾವು ಸರ್ಕಾರಕ್ಕೆ ಹೇಳೋದು ಇಷ್ಟೇ, ಪ್ರಜ್ವಲು ತಪ್ಪಾಡಿದ್ರೆ ವಿದೇಶದಿಂದ ಕರ್ಕೊಂಡ್ಬಂದು ಕಾನೂನಲ್ಲಿ ಏನ್ ಶಿಕ್ಷೆ ಕೊಡ್ಪಡಿಸಿ ಅದ್ರ ಬಗ್ಗೆ ನಮ್ಮ ಪಕ್ಷದ ತಕರಾರಿಲ್ಲ. ನಮ್ಮ ಪಕ್ಷದ ದೇವೇಗೌಡರಾಗ್ಲಿ ಕುಮಾರಣ್ಣವರಾಗ್ಲಿ ಅದ್ರ ಪರವಾಗಿ ಏನಿಲ್ಲ. ನಮ್ಮ ಪಕ್ಷದ ವತಿಯಿಂದ ಆಗ್ಲೇ ನಾವು ಪ್ರಜ್ವಲ್ ರೇವಣ್ಣವ್ರನ್ನ ಉಚ್ಚಾಟನೆ ಮಾಡಿದ್ದೀವಿ. ನೀವು ಎಲ್ಲ ದುವಾರಿಗಳಾಗಿ ಸಿಡಿಯ ದುವಾರಿಗಳೇ ನೀವು, ಗಂಗೆಯನ್ನ ಹಂಚಿರ್ತಕ್ಕಂಥ ಮಹಾನುಭಾವರು ನೀವು. ಏನೋ ಕಾರ್ತಿಕ್ ಅನ್ನೋರು ಪ್ರಜ್ವಲ್ ರೇವಣ್ಣನವರ ಮಾಜಿ ಕಾರ್ಯಚಾಲಕ, ಅವರು ಏನು ತೊಂದರೆ ಬಿಡುಗಡೆ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ, ಅವರೆಲ್ಲ ಹೊರಗಡೆ ಓಡಾಡ್ತಾ ಇದ್ದಾನೆ. ಅವ್ರಿಗೆ ಪ್ರಕಟಿಸ್ಕೊಟ್ಟಿಲ್ಲ. ನೀವು SIT ರಚನೆ ಮಾಡಿ SIT ಇಂದ ನಿಷ್ಪಕ್ಷಪಾತ ತನಿಖೆಯನ್ನ ಮಾಡ್ತೀನಿ ಅಂತ ಹೇಳ್ತೀರ. ಎಲ್ಲಿಂದ ಮಾಡ್ತೀರ ಸ್ವಾಮಿ? ಆ ಕಾರ್ತಿಕ್ ಅವರು ಎಲ್ಲೋದ್ರು? ಏನು ಲೈಂಗಿಕ ಹಗರಣದಲ್ಲಿ ನಾವು ಅಪರಾಧ ಮಾಡಿದರೆ ಪ್ರಜ್ವಲ್ ರೇವಣ್ಣವ್ರು ಅಂತ ಹೇಳ್ತಾ ಇದ್ದಾರೆ. ಅಪರಾಧ ಮಾಡುದಷ್ಟೇ, ಅವರು ಲೈಂಗಿಕ ಅಪರಾಧ ಮಾಡುದಷ್ಟೇ ಅಪರಾಧವನ್ನ ಈ ಪೆನ್ ಡ್ರೈವ್ನ ಬಿಡುಗಡೆ ಮಾಡಿ ಹೆಣ್ಮಕ್ಳನ್ನ ಮಾನವ ಮರ್ಯಾದೆ ಹರಾಜನ್ನ ಹಾಕಿದ್ದೀರಾ, ಈಗ ರೆಸ್ಪೆಕ್ಟ್ ಅಂದಿದ್ದೀರಾ. ಆ ಧರ್ಮಡು ಸಹ ಟಿವಿಗಳಲ್ಲಿ ತೋರಿಸಿಲ್ಲ. ಅಂತ ನೀತಿ ಕೆಲಸವನ್ನ ನೀವು ಮಾಡಿದೀರಾ. ನೀವ್ಯಾಕೆ ಅವ್ರಿಗೆ ರಕ್ಷಣೆಯನ್ನ ಕೊಡ್ತಾ ಇದ್ದೀರಾ? ಈ ಶ್ರೀರಾಮಯ್ಯನವರಿಗೆ ಬುದ್ಧಿ ಭ್ರಮಣೆ ಆಗಿದೆ. ದೇವೇಗೌಡರ ಫೋಟೋ ಹಾಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಸಂಸದರಾಗಿ ಆಯ್ಕೆ ಆಗೋದಾಗ ದೇವೇಗೌಡರು ಮಕ್ಕಳು ಒಳ್ಳೆಯವರಲ್ಲ ಅಂತ ನಿಮಗೆ ಗೊತ್ತಿರ್ಲಿಲ್ವಾ? ಅವ್ರ ಕೈ ಕಾಲು ಹಿಡಿದು ಕರ್ಕೊಂಡೋಗಿ ಮಂಡ್ಯ ಜಿಲ್ಲೆಯೆಲ್ಲ ಪ್ರವಾಸ ಮಾಡಿಸಿ ಗೆದ್ದು MP ಆಗಿ ಹೋದ್ರೆ ನಿಮ್ಗೆ ನಾಚಿಕೆ ಏನಾದ್ರೆ ನೀವು ನೇಣು ಹಾಕೋಬೇಕು. ದೇವೇಗೌಡರ ಹಾಕೊಳ್ಳೋದು ನಿಮ್ಗೆ ಮಾನವ ಮರ್ಯಾದೆ ಇದ್ರೆ ಬ್ಯಾಂಕ್ನೆಲ್ಲಾರ ಹೋಗಿ ಒಂದು ಮರಕಲ್ಲಿ ಬಾಣ ಹಾಕೊಂಡು ಸಾಯಿ. ನಮ್ಗೇನು ಅದ್ರ ಬಗ್ಗೆ ಇದಿಲ್ಲ. ಏನಕ್ಕೆ ನೀವು ಮಾತಾಡ್ತೀರಾ? ಈ ಪಕ್ಷದಿಂದ ನೀವು ಸಂಸದರಾಗಿಲ್ವಾ? ದೇವೇಗೌಡರು ಸಾಕಾರ ಆಗಿಲ್ವಾ? ಕುಮಾರಸ್ವಾಮಿ ಸಾಕಾರ ಆಗಿಲ್ವಾ? ರೇವಣ್ಣವ್ರು ಸಾಕಾರ ಆಗಿಲ್ವಾ? ಎಲ್ಲ ಸಾಕಾರವನ್ನ ಪಡ್ಕೊಂಡು ನೀವು ಸಂಸದರಾಗಿ ಆಯ್ಕೆಯಾಗಿ ಪಾರ್ಲಿಮೆಂಟ್ಗೆ ಹೋಗಿ 11 ತಿಂಗಳು ಸಂಸದರಾಗಿದ್ರಿ. ನಿಮ್ಗೇನೋ ನಿಯತ್ತಿದ್ರೆ ನೀವು ಈ ಪದವನ್ನ ಬಳಸ್ತಾ ಇದ್ದಿಲ್ಲ. ನೀವು ಹೇಳ್ತೀರಾ ಯಾಕೆ ರಾಜೀನಾಮೆ, ಯಾಕೆ ಅವರೆಲ್ಲ ಯಾರೋ ಪ್ರಿಯಾಂಕಾ ಖರ್ಗೆ ಎಲ್ಲ ಕುಟುಂಬದ ರಾಜಕೀಯ ರಾಜೀನಾಮೆ ಕೊಟ್ಬಿಡ್ಬೇಕಂತ. ಈ ಪ್ರಿಯಾಂಕಾ ಖರ್ಗೆ ನೀನೇನೋ ಮಾಡಿದ ತಪ್ಪು ನಿಮ್ಮ ಅಪ್ಪ ರಾಜೀನಾಮೆ ಕೊಡ್ಬೇಕಾ? ಯಾರೋ ಮಾಡಿದ ತಪ್ಪು ನೀನು ನಾನು ಅಂತಾನಿಗೆ ಎಲ್ಲರ ಮತ್ತೆ ಕೊಲೆ ಕೇಸಲ್ಲಿ ನೀನ್ ಜೈಲ್ದಾಗ ನೀನ್ ಹೆಂಡತಿ ನಿನ್ ಮಕ್ಕಳು ತಗೊಂಡು ಜೈಲ್ಗೆ ಹಾಕ್ಬೇಕಾಗಿತ್ತ? ತಪ್ಪಾಡಿದ್ರೆ ನೀನ್ ಜೈಲ್ಗೆ ಹೋದೆ. ಪ್ರಜೆಗಳೆಲ್ಲ ತಪ್ಪದ್ರೆ ಜೈಲ್ಗೆ ಹೋಗ್ತಾರೆ, ರೇವಣ್ಣ ತಪ್ಪದ್ರೆ ಜೈಲ್ಗೆ ಹೋಗ್ತಾರೆ. ನಮ್ಮ ಪಕ್ಷದ ಹಬ್ಬ ಇದೇನಿಲ್ವಲ್ಲ, ಗಟ್ಟಿ ಪ್ರಸ್ತಾವ ಇಲ್ಲ. ನೀವು ಸರ್ಕಾರ ಇಟ್ಕೊಂಡು ನಿಷ್ಪಕ್ಷಪಾತ ತನಿಖೆ ಮಾಡೋದಾದ್ರೆ SITಗೆ ಇಂದ ಯಾಕೆ ಅವ್ರು ಕಾರ್ತಿಕ್ನ ಮಾಜಿ ಪ್ರಜ್ವಲ್ ರೇವಣ್ಣವ್ರ ಮಾಜಿ ಕಾರ್ತಾಕ್ನ ನೀವು ಪೆನ್ ಡ್ರೈವ್ ಬಿಡುಗಡೆ ಮಾಡಿದ್ರೆ ಅವ್ರನ್ನ ಬಂಧಿಸಿಲ್ಲ. ಅದರಿಂದ ಯಾರ್ಯಾರಿದ್ದಾರೆ ಅಂತ ತನಿಖೆ ಮಾಡ್ತಾ ಇಲ್ಲ. ಅವ್ರನ್ನ ತನಿಖೆ ಮಾಡಿ. DK ಶಿವಕುಮಾರ್ ಅವರು ಏನು ಕರ್ನಾಟಕ ಸರ್ಕಾರದ ಯೋಜನೆ ಅಂತ ಇದ್ದಾರೆ, ಜವಾಬ್ದಾರಿ ಅಂತ ಇದ್ದಾರೆ. ನಿಮ್ಗೆ ನಿಜವಾದ ನ್ಯಾಯ ಕೊಡ್ಸೋದಾದ್ರೆ ಫಸ್ಟ್ ಪೆನ್ ಡ್ರೈವ್ ಬಿಡುಗಡೆ ಮಾಡಿದಂತ ವ್ಯಕ್ತಿಗಳ ಬಂಕೆ ಸತ್ಯವನ್ನು ಅರಗ್ತೇನೆ. ಪ್ರಜ್ವಲ್ ರೇವಣ್ಣವ್ರನ್ನ ಕರ್ಕೊಂಡ್ಬಂದು ಕಾನೂನು ಏನು ಈ ನೆರಳು ಕಾನೂನು ಇದೆ, ಕಾನೂನಲ್ಲಿ ಏನ್ ಶಿಕ್ಷೆ ಆಗ್ತದೋ ಅದು ಹಾಕಿ. ಅದಕ್ಕೆ ನಾವೇನ್ ತಕರಾರು ಮಾಡ್ತಾ ಇಲ್ಲ. ಈ ಬೀಜ ಶ್ರೀರಾಮಗೌಡರನ್ನ ನಾಯಿಗೆ ನನ್ನ ಸಮೃದ್ಧಿ ಮಂಜುನಾಥ್ ಹೇಳ್ತಾರೆ, ನಾಯಿಗೆಲ್ಲ ಬಾಯೆಲ್ಲ ಬೆಚ್ಚದ ಮನೆ ಇದ್ದಂಗೆ ಅಂತ. ಇನ್ಯಾವ ಪದ ಬೆಳೆಸ್ಬೇಕು ಅವ್ರು ನಮ್ಗೆ ಗೊತ್ತಿಲ್ಲ. ನಾವು ಅಷ್ಟೊಂದು ಕೆಟ್ಟ ಪದ ಬೆಳೆಸೋದಕ್ಕೆ ನಮ್ಗೆ ಮನಸ್ಸು ಒಪ್ಪೋದಿಲ್ಲ. ದೇವೇಗೌಡರ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿರೋದು ನಿಜವಾದ ಮಾನ್ಯತೆ ನೀವ್ ಮಾಡ್ಕೋಬೇಕು ಅಷ್ಟೇ. ಹಂಗಾಗಿ ದಯಮಾಡಿ ಈ ಸರ್ಕಾರ ಸಿದ್ದರಾಮಯ್ಯನವರು ನಿಷ್ಪಕ್ಷಪಾತ ತನಿಖೆಯನ್ನ ಮಾಡಬೇಕು. ಮತ್ತೆ ಬಿಡುಗಡೆ ಮಾಡೋದು ಅವತ್ತು ಹೊರಗಡೆ ಹಾಕಿ ನ್ಯಾಯವನ್ನ ಸಂತಸ್ತ ಮಹಿಳೆಯರಿಗೆ ದೊರಸ್ಕೊಡ್ಬೇಕು. ನಾವು ಆಗ್ಬೇಕಂತೆ ಸಂತಸ್ತ ಮಹಿಳೆಯರಿಗೆ ಸಾಂತ್ವನ ಅದಕ್ಕೆ ಸಿಡಿ ಬಿಡುಗಡೆ ಮಾಡಿ ಅವ್ರ ಮನ ಹರಾಜ್ ಹಾಕಿರೋದು ನೀವು.
ಅದರಿಂದ ದಯಮಾಡಿ ನೀವು ಸರ್ಕಾರ ಸೂಕ್ತವಾದ ತನಿಖೆಯನ್ನ ಮಾಡಲಿ, ತಪ್ಪಿದ್ರೆ ಕ್ರಮ ಕೈಗೊಳ್ಳಿ ಅಂತೇಳಿ ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮೆಲ್ಲರಿಗೂ ಒಂದ್ಸರಿ ಜೈ ಹಿಂದ್ ಜೈ ಕರ್ನಾಟಕ ಮುಂಚೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.